ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಸೆಕೆಂಡ್ PUC ಎಕ್ಸಾಮ್ 2 ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ. ಮತ್ತೆ ನ್ಯೂಸ್ ಪೇಪರ್ ನಲ್ಲಿ ಬೆಳಗ್ಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ರು. ಸೊ ಅದರ ಒಂದು ನ್ಯೂಸ್ ಪೇಪರ್ ನ ಒಂದು ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ KCET ನ ಒಂದು ರಿಸಲ್ಟ್ ಬಗ್ಗೆನೂ ಕೂಡ ಮಾತಾಡೋಣಂತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೆಕೆಂಡ್ PUC ಎಕ್ಸಾಮ್ 2 ಅವಾಗಲೇ ಮುಗ್ದಿದೆ. ನೀವೆಲ್ಲರೂ ಕೂಡ ಚೆನ್ನಾಗಿ ಬರ್ದಿದ್ರಾ ಅಂತ ಹೇಳಿ ಅಂತ ಅನ್ಕೊಂತೀನಿ. ಸೊ ಯಾರೆಲ್ಲ ಚೆನ್ನಾಗಿ ಬರ್ದಿಲ್ಲೋ ಅವರು ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಅಟೆಂಡ್ ಆಗಿ. ಇವಾಗ ಯಾಕಂದ್ರೆ ಎಕ್ಸಾಮ್ 3 ಇರೋದಿಲ್ಲ, ಎಕ್ಸಾಮ್ 2ನೇ ಲಾಸ್ಟು, ಇದು ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಸೊ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ಬೆಳಗ್ಗೆ ನ್ಯೂಸ್ ಪೇಪರ್ ಚೆಕ್ ಮಾಡಿ ನೋಡಿದಾಗ ಇದೇ ತಿಂಗಳು 22 ಅಥವಾ 23ನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ಪ್ರಕಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಇತ್ತು ಅಂತಾನೆ ಹೇಳ್ಬೋದು. ಆಕ್ಚುಲ್ ಆಗಿ ನಾಳೆ ಅಥವಾ ನಾಳೆದು ಒಳಗಡೆ ನಿಮಗೆ ಒಂದು ಅಪ್ಡೇಟ್ ಸಿಕ್ಬಿಡುತ್ತೆ. ಸೊ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನ್ಯೂಸ್ ಪೇಪರ್ನಲ್ಲಿ 22 ಅಥವಾ 23ನೇ ತಾರೀಕು, ಮೇ 22 ಅಥವಾ 23ನೇ ತಾರೀಕು ರಿಸಲ್ಟ್ ಅನ್ನುವಂಥದ್ದು ಪ್ರಕಟ ಆಗುತ್ತೆ. ಏನಕ್ಕೆ ಒಂದು 3 to 4 days ಸಾಕು ವ್ಯಾಲ್ಯೂಯೇಷನ್ಗೆ. ಕಮ್ಮಿ ಜನ ಬರ್ತಿರೋದ್ರಿಂದ ಪೇಪರ್ಸ್ ಒಂದೇ ಕಡೆ ವ್ಯಾಲ್ಯೂಯೇಷನ್ ಆಗಲ್ಲ, ಶಫಲ್ ಆಗಿಬಿಡುತ್ತೆ. ಸೊ ಹಂಗಾಗಿ ಎಲ್ಲ ಡೀಟೇಲ್ಸನ್ನು ಕೂಡ ಸಿಸ್ಟಮಲ್ಲಿ ಎಂಟ್ರಿ ಮಾಡಿರೋದ್ರಿಂದ ಬೇಗ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಮತ್ತೆ ಕಾಲೇಜ್ಗಳ ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿನೇ ಬೇಗನೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಬೇಕು. ಸೊ 22 ಅಥವಾ 23ನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ಖಂಡಿತವಾಗ್ಲೂ ಕೂಡ ನೋಡಬಹುದು. ಸೊ ಎರಡನೇದಾಗಿ KCET ರಿಸಲ್ಟು. KCET ರಿಸಲ್ಟ್ನು ಇದು ಆದಮೇಲೆ ಬರುತ್ತೆ ಅಂತಲೇ ಹೇಳ್ಬೋದು. ರಿಸಲ್ಟ್ ಇದು ಅನೌನ್ಸ್ಮೆಂಟ್ ಆದಮೇಲೆ ಇದರ ಒಂದು 50%, KCET ರಿಸಲ್ಟ್ನ ಒಂದು 50%, ಎರಡೂ ಕೂಡ ಕಂಬೈನ್ ಮಾಡಿಬಿಟ್ಟು KCETನ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಆಕ್ಚುಲ್ ಆಗಿ ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಸಾಲ್ವ್ ಆಗಬೇಕಾಗುತ್ತೆ. ಇವಾಗ ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿನವರು ಏನು ಅಪ್ಡೇಟ್ ಕೊಡ್ತಾರೋ ಅದಕ್ಕೆ ವೆಯ್ಟ್ ಮಾಡಿ, ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ. ಸೊ ಅಪ್ಡೇಟ್ ಬಂದಾದ್ಮೇಲೆ ಒಂದು ವೇಳೆ ನಾವೇನು ಎಕ್ಸಾಮ್ ಮಾಡಲ್ಲ ಅಂತ ಹೇಳಿ ಇದ್ದಾರೆ ಅಂತ ಹೇಳಿದ್ರೆ KNವರು ಬೇಗ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಏನಕ್ಕೆ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಆಗಿಬಿಡಬೇಕು. ಸೊ ಒಂದು ವೇಳೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನನ್ನ ಡಿಲೇ ಆಯಿತು, ಪ್ರಾಕ್ಟಿಕಲ್ ಎಕ್ಸಾಮ್ ಏನಾನ ಎಕ್ಸಾಮ್ ಆಯಿತು, ಇದ್ರ ಪ್ರೋಸೆಸ್ ಡಿಲೇ ಆಯಿತು ಅಂತ ಹೇಳೋದಾದ್ರೆ ನನ್ನ ಪ್ರಕಾರ ರಿಸಲ್ಟ್ನು ಕೂಡ KCETದು ಡಿಲೇ ಆಗುತ್ತೆ ಅಂತಾನೆ ಹೇಳ್ಬೋದು. ಅವಾಗ ಏನಾಗುತ್ತೆ ಅಂದ್ರೆ ನೀಟು ಮತ್ತೆ KCETದು ಕಂಬೈನ್ ಕೌನ್ಸಿಲಿಂಗ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇವಾಗ ಸದ್ಯದ ಮಟ್ಟಿಗೆ ಅವರು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದ್ರೆ ಇವ್ರ ಪಾಡಿಗೆ ಇವರು ಕೌನ್ಸಿಲಿಂಗ್ ಅನ್ನುವಂಥದ್ದು, ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಮಾಡಬಹುದು. ಹೇಳಕ್ಕಾಗಲ್ಲ. ಕಳೆದ ವರ್ಷನೂ ಕೂಡ ಇದೇ ತರನೇ ಆಗಿತ್ತು. ಬರ್ತಾ 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 ಕೋರ್ಟ್ ಕೇಸಸ್ ಅದು ಇದು, ನೀಟ್ ಅವ್ರದ್ದು ತಲೆನೋ ಜಾಸ್ತಿ ಅಲ್ವಾ. ಸೊ ಹಂಗಾಗಿನೇ ಸ್ಟೇಟ್ ವೈಸ್ ಇವ್ರ ಪಾಡಿಗೆ ಇವರು ಕೌನ್ಸಿಲಿಂಗ್ ನಡ್ಸ್ಕೊಂಡು ಹೋಗ್ಬಿಟ್ರು. ಸೊ ಹಂಗಾಗಿನೇ ಈ ಸತಿನೂ ಕೂಡ ಅದೇ ತರನೇ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ಎಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿ ಅಂತ ಅನ್ಕೊಂತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.